ಸ್ಟಾರ್ ರಿಷಬ್ ಶೆಟ್ಟಿ ಹಾಗೂ ಹೊಂಬಾಳೆ ಫಿಲ್ಮ್ಸ್ ನಡುವೆ ಬೆರಕು ಮೂಡಿದೆ. ಅಂತಹದೊಂದು ಗಾಸಿಪ್ಗೆ ಖುದ್ದು ಶೆಟ್ರೆ ಮುನ್ನುಡಿ ಬರೆದಿದ್ದಾರೆ. ಅರೆ, ಮೊನ್ನೆಯಷ್ಟೇ ಕಾಂತಾರ ಚಾಪ್ಟರ್ 1 ಟೀಮ್ ಎಲ್ಲಾ ಸೇರಿ ಸಕ್ಸಸ್ ನ ಸಂಭ್ರಮಿಸಿದ್ರಲ್ಲ, ಅಷ್ಟರಲ್ಲೇ ಅಂತದೇನಾಯ್ತು ಅಂತ ಹುಬ್ಬೇರಿಸೋಕು ಮುನ್ನ ಈ ಸ್ಟೋರಿ ಒಮ್ಮೆ ಕೇಳಿ. ಕಾಂತಾರ ಆಯ್ತು, ಕಾಂತಾರ ಚಾಪ್ಟರ್ 1 ಕೂಡ ಆಯ್ತು. 2 ಬ್ಲಾಕ್ ಬಾಸ್ಟರ್ ಹಿಟ್ಗಳೇ. ಸದ್ಯ ಎಲ್ಲರ ಚಿತ್ತ ಕಾಂತಾರ ಚಾಪ್ಟರ್ 2 ಅತ್ತ. ಆದ್ರೆ ಇದೀಗ ಕಾಂತಾರ ಕ್ರಿಯೇಟರ್ ರಿಷಬ್ ಶೆಟ್ಟಿ ಹಾಗೂ ನಿರ್ಮಾಣ ಸಂಸ್ಥೆ ಹೊಂಬಾಳೆ ನಡುವೆ ಮನಸ್ತಾಪ ಏರ್ಪಟ್ಟಿದೆ. ಹೊಂಬಾಳೆ ರಿಷಬ್ ನಡುವೆ ಬಿರುಕು ಏನಾಗಿದೆ ಗೊತ್ತಾ? ಇನ್ಸ್ಟಾದಲ್ಲಿ ಶೆಟ್ರಿಂದ ಹೊಂಬಾಳೆ ಪೇಜ್ ಅನ್ಫಾಲೋ. ಈ ಅಂತೆಕಂತೆಗಳಿಗೆ ಪುಷ್ಟಿ ನೀಡುವಂತೆ ರಿಷಬ್ ಶೆಟ್ರು ಹೊಂಬಾಳೆ ಫಿಲ್ಮ್ಸ್ ಅಫಿಷಿಯಲ್ ಇನ್ಸ್ಟಾ ಪೇಜ್ ಹಾಗೂ ಕಾಂತಾರ ಅಫಿಷಿಯಲ್ ಪೇಜ್ಗಳನ್ನ ಅನ್ಫಾಲೋ ಮಾಡಿದ್ದಾರೆ. ಯಾವಾಗ ಅನ್ಫಾಲೋ ಮಾಡಿದ್ರೋ ಆಗ ಇಬ್ಬರ ನಡುವೆ ಬಿರುಕುಂಟಾಗಿದೆ ಅನ್ನೋದು ಸ್ಪಷ್ಟವಾಗ್ತಿದೆ. ಯಾಕೆಂದ್ರೆ ಇತ್ತೀಚೆಗೆ ತೆಲುಗಿನ ಬ್ಯಾನರ್ ಜೊತೆ ರಿಷಬ್ ಜೈ ಹನುಮಾನ್ ಸಿನಿಮಾದ ಮುಹೂರ್ತ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. ಇದೀಗ ಈ ತರಹದ ಸುದ್ದಿ ಭುಗಿಲೆದ್ದಿರೋದು ಇಡೀ ಕರ್ನಾಟಕ ಮಂದಿಗೆ ಅಚ್ಚರಿಯನ್ನ ತಂದಿದೆ. ಕಾಂತಾರ ಸಿನಿಮಾ 450 ಕೋಟಿ, ಕಾಂತಾರ ಚಾಪ್ಟರ್ 1 ಸಿನಿಮಾ 900 ಕೋಟಿ ಗಳಿಸುವ ಮೂಲಕ ವಿಶ್ವದ ಗಮನ ಸೆಳೆದಿದ್ವು. ರಿಷಬ್ ಶೆಟ್ಟಿ ನಟಿಸಿ ನಿರ್ದೇಶಿಸಿದ ಈ ಸಿನಿಮಾಗಳಿಗಾಗಿ ಬೆವರಿನ ಜೊತೆ ರಕ್ತ ಹರಿಸಿ ಸಾವಿನ ಜೊತೆಗೂ ಸರಸ ಆಡಿದ್ರು. ಅದ್ಭುತ ಮೂವಿ, ಅತ್ಯದ್ಭುತ ಮೇಕಿಂಗ್, ಮನಮೋಹಕ ನಟನೆ ಅಂತ ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಿದ್ರು ಶೆಟ್ರು. ಇನ್ನು ಕಾಂತಾರ ಚಾಪ್ಟರ್ 1 ನಟನೆ ಮತ್ತು ನಿರ್ದೇಶನಕ್ಕಾಗಿ 25 ಕೋಟಿ ರು ಸಂಭಾವನೆ ಹಾಗೂ ಬರುವ ಲಾಭದಲ್ಲಿ 20% ಶೇರ್ ಕೂಡ ಪಡೆದಿದ್ದಾರಂತೆ ರಿಷಬ್ ಶೆಟ್ರು. ಹಾಗಾದ್ರೆ ಇಲ್ಲಿ ರೆಮ್ಯುನರೇಷನ್ ಕೂಡ ಮನಸ್ತಾಪಕ್ಕೆ ಕಾರಣವಾಗಿಲ್ಲ ಅನ್ನೋದು ಸ್ಪಷ್ಟ. ಕಾಂತಾರ ಚಾಪ್ಟರ್ 2 ಬಗ್ಗೆ ಇಲ್ಲಿಯವರೆಗೆ ರಿಷಬ್ ಶೆಟ್ಟಿ ಅಧಿಕೃತವಾಗಿ ಎಲ್ಲಿಯೂ ಏನೂ ಹೇಳಿಲ್ಲ. ಈ ಹಿಂದೆ ಜಿ ಕುಟುಂಬ ಅವಾರ್ಡ್ ಪ್ರಶಸ್ತಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾಗ ಕಾಂತಾರ ಚಾಪ್ಟರ್ 2 ಯಾವಾಗ ಬರುತ್ತೆ ಎಂದು ನಿರೂಪಕರು ಪ್ರಶ್ನೆ ಮಾಡಿದ್ರು. ಈ ಪ್ರಶ್ನೆಗೆ ನೆಕ್ಸ್ಟ್ ರೆಸ್ಟ್ ಎಂದು ರಿಷಬ್ ಉತ್ತರ ನೀಡಿದ್ರು. ಮೊದಲ ಕಾಂತಾರ ಸಿನಿಮಾ 2022ರಲ್ಲಿ ಬಿಡುಗಡೆಯಾಗಿ ಬಾಕ್ಸ್ ಆಫೀಸ್ನಲ್ಲಿ 400 ಕೋಟಿ ರುಗಳನ್ನ ಬಾಚಿಕೊಂಡಿತ್ತು. 2025ರಲ್ಲಿ ಬಿಡುಗಡೆಯಾದ ಕಾಂತಾರ ಚಾಪ್ಟರ್ 1 ವಿಶ್ವಾದ್ಯಂತ 800 ಕೋಟಿ ರು ಹೆಚ್ಚು ಕಲೆಕ್ಷನ್ ಮಾಡಿತ್ತು. ಕಾಂತಾರ ಚಾಪ್ಟರ್ 1 ಕ್ಲೈಮ್ಯಾಕ್ಸ್ ನಲ್ಲಿ ಕಾಂತಾರ ಸಿಕ್ವೆಲ್ ಬಗ್ಗೆ ಸುಳಿವು ನೀಡುವ ಅಂಶವಿತ್ತು. ಕೊನೆಯ ದೃಶ್ಯದಲ್ಲಿ ಹಳ್ಳಿಯ ಹಿರಿಯನೊಬ್ಬ ಬಾಲಕನಿಗೆ ಬೆರ್ಮೆಯ ಕಥೆಯನ್ನ ಹೇಳ್ತಾನೆ. ಬಾವಿಗೆ ಬಿದ್ದ ಬೆರ್ಮೆ ಏನದ ಎಂಬ ಪ್ರಶ್ನೆಗೆ ಅದು ಇನ್ನೊಂದು ಕಥೆ ಎಂದು ಹೇಳುವುದರೊಂದಿಗೆ ಸಿನಿಮಾ ಮುಕ್ತಾಯವಾಗಿತ್ತು. ಈ ಕಾರಣಕ್ಕೆ ಅಂದಿನಿಂದಲೇ ಚಾಪ್ಟರ್ 2 ಬರುತ್ತಾ ಎಂಬ ಪ್ರಶ್ನೆ ಎಲ್ಲೆಡೆ ಎದ್ದಿತು.